ಬಿರಡಿಯಲ್ಲಿ ರೈತ ದಿನಾಚರಣೆ. ರೈತರು ಆಧುನಿಕ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳಿ. ಶಾಸಕ ಡಿಎಂ ಐಹೊಳೆ. ಆಧುನಿಕ ಯುಗದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಆವಿಷ್ಕಾರಗಳಾಗಿದ್ದು ಹೊಸ ತಂತ್ರಜ್ಞಾನಗಳು ಲಭ್ಯವಾಗಿವೆ. ಆದ್ದರಿಂದ ರೈತರು ವಿವಿಧ ಬಗೆಯ ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡಿಕೊಂಡು ಆರ್ಥಿಕವಾಗಿ ಸಬಲರಾಗಬೇಕೆಂದು ರಾಯಬಾಗ್ ಶಾಸಕ ದುರ್ಯೋಧನ್ ಐಹೊಳೆ ಹೇಳಿದ್ದಾರೆ. ಅವರು ಮಂಗಳವಾರ ದಿನಾಂಕ 24ರಂದು ರಾಯಬಾಗ ತಾಲೂಕಿನ ಬಿರಡಿ ಗ್ರಾಮದ ಶ್ರೀ ವೀರಭದ್ರೇಶ್ವರ ಫರ್ಟಿಲೈಸರ್ ವತಿಯಿಂದ ಆಯೋಜಿಸಿದ್ದ ಜೈ ಕಿಸಾನ್ ದಿವಸ ರೈತರ ದಿನಾಚರಣೆಯನ್ನು ಭೂಮಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡುತ್ತಿದ್ದರು. ರೈತರು ತಮ್ಮ ಭೂಮಿಯನ್ನ ಫಲವತ್ತತೆ ಮಾಡಿ ಸಾವಯವಕ್ಕೆ ಒತ್ತು ನೀಡಬೇಕು. ಕೃಷಿ ವಿಜ್ಞಾನಿಗಳ ಸಲಹೆ ಪಡೆದುಕೊಂಡು ಕೃಷಿಯಲ್ಲಿ ಉತ್ತಮ ಲಾಭ ಪಡೆದುಕೊಳ್ಳಬೇಕೆಂದು ರೈತರಿಗೆ ಸಲಹೆ ನೀಡಿದರು. ಗೌರವ ಕೊಟ್ಟು ಅವರಿಗೆ ಕರೆಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುಕೂಲ ಮಾಡಿ ಕೊಟ್ಟು ಅವರಿಗೆ ಕಬ್ಬಿನ ಬೇಸಾಯ ನಾವು ಹೆಂಗೆ ಬೆಳಿಬೇಕು ಅನ್ನುವಂಥದ್ದು ತಿಳಿಸಿ ಕೊಡುವಂಥ ಕಾರ್ಯಕ್ರಮ. ನಾವು ಕೂಡ ದಯಮಾಡಿ ನಾವು ಶಾಂತ ರೀತಿಯಿಂದ ಕೂತ ಈಗ 5-6 ಜನ ಈ ಗೊಬ್ಬರದ ಉಪಯೋಗದ ಗೊಬ್ಬರ ಕಂಪನಿಯವರು ಕೂಡ ಗೊಬ್ಬರವನ್ನು ಹೇಗೆ ಉಪಯೋಗ ಮಾಡಬೇಕು, ಯಾವ ಪ್ರಮಾಣ ಬೆಳೆಗೆ ಹಾಕಬೇಕು, ಹೇಗೆ ಉಪಯೋಗ ಮಾಡಬೇಕು ಅನ್ನುವಂಥದ್ದು ಕೂಡ ಹೇಳ್ತಾರೆ. ಮತ್ತು ಏನು ವಿಜ್ಞಾನಿಗಳು ಬಂದಾಗ ಯಾವ್ಯಾವ ತಳಿ ಕಬ್ಬಿನ ಬೀಜವನ್ನು ನಾವು ಬೇಸಾಯ ಮಾಡಬೇಕು ಅನ್ನೋಂಥದ್ದು ಕೂಡ ನಾವು ಹೇಳ್ತಾರು ಕೇಳಬೇಕು. ನಾವು ದಯಮಾಡಿ ಕಬ್ಬಿಗೆ ಹಾಕಿ ಆ ಕಬ್ಬಿನಲ್ಲಿ ಕೂಡ ನಾವು ದ್ವಿದಳ ಧಾನ್ಯವನ್ನು ಹೆಚ್ಚಿನ ಒಂದು ದ್ವಿದಳ ಧಾನ್ಯವನ್ನು ಬೆಳೆದು ಆ ಭೂಮಿಗೂ ಕೂಡ ಹಸಿರೇ ಗೊಬ್ಬರವನ್ನು ತಂದ ಆಗ್ತದೆ. ಆ ಭೂಮಿಯ ಫಲವತ್ತತೆಯೂ ಕೂಡ ಹಾಳಾಗಿಲ್ಲ. ಅದಕ್ಕೆ ನಾವು ಆದಷ್ಟು. ನಂತರ ಕೆಎಲ್ ಉಮಾಶಂಕರ್ ಉಪನ್ಯಾಸ ನೀಡಿ ದೇಶದಲ್ಲಿ 70% ಜನರು ಕೃಷಿಗೆ ಒತ್ತು ಕೊಟ್ಟಿದ್ದಾರೆ. ಕೋಟಿ ರೂಪಾಯಿ ಇದ್ದರೆ ಏನು ತಿನ್ನಲು ಸಾಧ್ಯವಿಲ್ಲ. ಹಾಗಾಗಿ ಆಹಾರ ಬಹಳ ಮುಖ್ಯ. ರೈತರಿಗೆ ಪ್ರೋತ್ಸಾಹ ನೀಡುವ ಕೆಲಸ ನಮ್ಮಿಂದಾಗಬೇಕು ಎಂದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಮಹದೇವ್ ಬೋರ್ಗಾಮಿಯವರು, ಮಂಗಳೂರು ಕೆಮಿಕಲ್ಸ್ ಫರ್ಟಿಲೈಸರ್ಸ್ ಅವರು ರೈತ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್, ಶೌಚಾಲಯ, ತಡೆಗೋಡೆ ಸೇರಿದಂತೆ ವಿವಿಧ ಸಾಮಗ್ರಿಗಳನ್ನು ತೆಗೆದುಕೊಳ್ಳಲು ಸುಮಾರು 10 ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ. ಕೇವಲ ವ್ಯಾಪಾರ ಅಲ್ಲದೆ ಶೈಕ್ಷಣಿಕ ಕ್ರಾಂತಿ ಮೂಡಿಸಿದ್ದಾರೆ ಎಂದರು. ಎಲ್ಲ ಮಾಹಿತಿ ಕೊಡೋದು, ಹಾಗೆ ಎಲ್ಲರೂ ರೈತರು ಸದೃಢವಾಗಬೇಕು, ಆರ್ಥಿಕವಾಗಿ ಸಾಮಾಜಿಕವಾಗಿ. ಅದರ ಸಂಬಂಧ ಎಲ್ಲ ನುರಿತ ತಜ್ಞರಿಂದ ಮಾಹಿತಿ ಕೊಡಿಸೋದು ಬರ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಕಂಪನಿಯವರು ಅಕ್ಷರ ಮಿತ್ರ ಯೋಜನೆಯಡಿ ನಮ್ಮ ಊರಿಗೆ ಸುಮಾರು ಬಿಡಿ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಬಡ ರೈತರ ಮಕ್ಕಳಿಗಾಗಿ 250 ಬ್ಯಾಗ್ಗಳನ್ನು 1,80,000 ರೂಪಾಯಿದ ಸಹಾಯವನ್ನು ನೀಡಿದ್ದಾರೆ. ಅದಕ್ಕೆ ಅವರು ಅಡ್ವಾಂಟೇಜ್ ಗ್ರೂಪ್ಗೆ ಧನ್ಯವಾದಗಳು ತಿಳಿಸಿದೆ. ಅದೇ ರೀತಿಯಾಗಿ ಮಂಗಳೂರು ಕೆಮಿಕಲ್ಸ್ ಫರ್ಟಿಲೈಸರ್ ಅವರು ನಮ್ಮ ಮಾದರಿ ಶಿಕ್ಷಣ ಸಂಸ್ಥೆಗೆ 4 ಲಕ್ಷ ರೂಪಾಯಿಯ ಅನುದಾನ ಟೇಬಲ್ ಕುರ್ಚಿಯನ್ನು ಕೊಟ್ಟಿದ್ದಾರೆ ಬಡ ರೈತ ಮಕ್ಕಳಿಗಾಗಿ. ಈ ವೇಳೆ ಜಮೀನಿನಲ್ಲಿ ಹೆಚ್ಚು ಕಬ್ಬು ಬೆಳೆದ ರೈತರಿಗೆ ಗಣ್ಯರಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಸುನಿಲ್ ಕುಮಾರ್ ನೋಲಿ, ಸ್ವಯಂ ಚೌಧರಿ, ಸತೀಶ್ ಆರ್, ತಾತ್ಯಾ ಸಾಹೇಬ್ ಕಾಟೆ, ಮಲ್ಲಪ್ಪ ಮೈಶಾಳೆ, ಗಣೇಶ್ ಹೆಗಡೆ, ಅಣ್ಣಾ ಸಾಹೇಬ್ ಕೆಮ್ಲಾಪುರೆ, ಸದಾಶಿವ್ ಗೋರ್ಪಡೆ, ಮುರುಗಪ್ಪ ನಿಡವನಿ, ಸಂದು ನಿಡವನಿ, ರಾಮು ಲಂಗೋಟೆ, ಮಲ್ಲಪ್ಪ ಕಮತೆ, ಸುಭಾಷ್ ಕೋರೆ, ಶಂಕರ್ ಶಿರ್ಗಾಮೆ, ಗಂಗಪ್ಪ ಮೈಶಾಳೆ ಸೇರಿದಂತೆ ಅನೇಕ ರೈತರು ಉಪಸ್ಥಿತರಿದ್ದರು.
ಪಂಚ್ ನ್ಯೂಸ್ಗಾಗಿ ಬಿರ್ಡಿಯಿಂದ ಸಂತೋಷ್ ಗಿರಿ.